ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ದೀಪ್ಸ್ ಕ್ರಿಯೇಟಿವ್ ವರ್ಲ್ಡ್ಗೆ. اي والله ها فليب برا تفوز عندي خوش فصله يا اخي تفوز والله خوش رقصه يا اخي دوس عندي خوش فصله يا اخي تفوز والله خوش رقصه. ನೋಡಿ ನಮ್ಮ ಮಮ್ಮಿ ಫೇಸ್ಗೆ ಏನೋ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಇದು ಹೋಮ್ ಮೇಡ್ ರೆಸಿಪಿ ನಮ್ಮ ಮಮ್ಮಿದು. ಏನು ಮಮ್ಮಿ ಇದು? ಫೇಸ್ ಪ್ಯಾಕ್, ಐಸ್ ಕ್ಯೂಬ್ ಫೇಸ್ ಪ್ಯಾಕ್. ಅಯ್ಯೋ ಡ್ರೆಸ್ ಎಲ್ಲ ಕ್ಯೂಟಾಗಿ ಕಾಣಿಸ್ತಿದ್ಯಾ ನೀನು? ನೋಡಿ ನಮ್ಮ ಅತ್ತೆ ಬಂದಿದ್ದಾರೆ ಇವತ್ತು. ಹಾಯ್ ಹೇಳತ್ತೆ. ಹಾಯ್. ನಾನು ನೋಡಿ ಏನು ಮಾಡ್ಕೊಳ್ಳಲ್ಲ, ನ್ಯಾಚುರಲ್ ಬ್ಯೂಟಿ. ಎಷ್ಟು ಚೆಂದ ಕಾಣಿಸ್ತಿದ್ದೀನಲ್ವಾ? ಸ್ನಾನ ಮಾಡಿದ್ರೆ ಮುಖ ತೊಳೆದ್ರೆ ಮುಗೀತು ಅಷ್ಟೇ. ಓಡಾಡ್ಕೊಂಡು ಮಾತಾಡ್ತಾವಳೆ. ಎಷ್ಟು ಓಡಾಡ್ತಾವಳೆ ಗೊತ್ತಾ? 4 ಮಾರ್ಕ್ಸ್ ಅದು 6 ಬರಬೇಕು. ನಾವು 6 ಚಾಪ್ಟರ್ಸ್ ನೀಟಾಗಿ ಫುಲ್ ಯಾರಿಗೆ ಕಾಲೇಜ್ ಯಾರಿದ್ದಾರೆ? ನನ್ನ ಬೆಸ್ಟಿ ಬಿಂದು. ವ್ಲಾಗ್ ಹಾಯ್ ಮಾಡಕ್ಕೆ ಹೇಳು. ಬಿಂದು ಹಾಯ್ ಅಂತ ಮಾಡೆ. ನಮ್ಮ ಅಕ್ಕ ವ್ಲಾಗ್ ಮಾಡ್ತಾಳೆ. ಹಲೋ ಹಾಯ್ ಅಕ್ಕ. ಹಾಯ್ ಪಪ್ಪ ಕೂಡ ಬಂದರು. ಪಪ್ಪ ಹಾಯ್ ಹೇಳು ವ್ಲಾಗ್ಗೆ. ಹಾಯ್. ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ, ತೋರಿಸ್ತೀನಿ. ಅಜ್ಜಿ ಹಾಯ್ ಹೇಳು. ಹಾಯ್. ಏನು ಮಾಡ್ತಾ ಇದ್ಯಾ? ಅದೇ ಕಲಿತಾ ಇದ್ದೀನಿ ದೋಸೆಗೆ. ಸೊ ನಮ್ಮ ಮಮ್ಮಿ ಡೇಟ್ಸ್ ಮತ್ತು ರೈಸಿನ್ಸ್, ದ್ರಾಕ್ಷಿ ಮತ್ತು ಖರ್ಜೂರ ತಂದಿದ್ದಾರೆ. ಸೊ ಇದನ್ನು ಬೆಳಗ್ಗೆ ನೆನೆಸ್ಬಿಟ್ಟು, ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕುಡಿತೀವಿ ರುಬ್ಕೊಂಡು. ಇಟ್ ಈಸ್ ಫಾರ್ ಹೆಲ್ತಿ ಪರ್ಪಸಸ್. ಗುಲಾಬ್ ಜಾಮೂನ್, ಆಮೇಲೆ ಚಾಕ್ಲೇಟ್ ಪ್ಯಾನ್ ಕೇಕ್ ಮಿಕ್ಸ್, ಆಮೇಲೆ ಐಸ್ ಕ್ರೀಮ್ ಮಿಕ್ಸ್ ಎಷ್ಟು ತರಿಸಿದ್ದಾರೆ. ಸೊ ಇದು ಕ್ಯೂ ಅಲ್ಲಿದೆ, ಒಂದೊಂದೇ ಮಾಡ್ಕೊಂಡು ತಿನ್ನಬೇಕು. ಈಗ ನಮ್ಮ ಅಂಕಲ್ ಶ್ರೀಲಂಕಾಗೆ ಹೋಗಿದ್ರು. ಸೊ ಶ್ರೀಲಂಕಾಯಿಂದ ನಮಗೆ ಏನೇನೋ ತಂದಿದ್ದಾರೆ. ಇದು ಶ್ರೀಲಂಕಾ ಟೀ ಪುಡಿ, ಇದೇನೋ ಬಿಸ್ಕೆಟ್, ಲೆಮನ್ ಬಿಸ್ಕೆಟ್ ಅಂತೆ, ಲೆಮನ್ ಪಫ್. ಇದು ಕ್ರೀಮ್ ಬಿಸ್ಕೆಟ್. ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪ ನಂದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು, ರೆಡಿ ಮಾಡ್ಕೋತಾ ಇದ್ದೀನಿ. ನಾಳೆ ನಂದು ಹೊಸ ಕಂಪನಿಯಲ್ಲಿ ಜಾಯ್ನಿಂಗ್ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಎಲ್ಲ ಜೆರಾಕ್ಸು, ಡಾಕ್ಯುಮೆಂಟ್ಸು, ಡಿಗ್ರಿ ಮಾರ್ಕ್ಸ್ ಕಾರ್ಡ್, 10th PU ಎಲ್ಲ ಮಾರ್ಕ್ಸ್ ಕಾರ್ಡ್ಸು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಬರಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಹೊರಡಬೇಕು. ಸೊ ನೆಕ್ಸ್ಟ್ ಡೇ ನಾನು ಹೊರಟೆ. ನಮ್ಮ ಡ್ಯಾಡಿನೇ ನನಗೆ ಆಫೀಸ್ ಹತ್ರ ಡ್ರಾಪ್ ಮಾಡೋದು. ನಮ್ಮ ಆಫೀಸ್ ಇರೋದು ಮನೆತ ಟೆಕ್ ಪಾರ್ಕಲ್ಲಿ. ಸೊ ಹೋಗಿ ರೀಚ್ ಆದೆ. ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರು. ವೆಯ್ಟ್ ಮಾಡಿಸಿ ಸಾಕಾಯಿತು. ಸೊ ಅಲ್ಲೇ ಕೂತ್ಕೊಂಡು ಗೇಮ್ಸ್ ಎಲ್ಲ ಆಡಿಕೊಂಡು, ನೋಡಿ ಆ ಇಡೀ ರೂಮಲ್ಲಿ ನಾನು ಒಬ್ಬಳೇ ಇದ್ದೀನಿ. ಸೊ ಕಾನ್ಫರೆನ್ಸ್ ರೂಮಲ್ಲಿ ಕೂತ್ಕೊಂಡಿದ್ದೆ. ವೆಯ್ಟ್ ಮಾಡಿ ಸಾಕಾಯಿತು. ಆ ಗ್ಯಾಪಲ್ಲಿ ಗೇಮ್ಸ್ ಎಲ್ಲ ಆಡಿಕೊಂಡು ಕೂತಿದ್ದೆ. ನಿಯರ್ಲಿ 1.5 hour or 2 hours ವೆಯ್ಟ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗು. ಸೊ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ, ಗೇಮ್ಸ್ ಎಲ್ಲ ಆಡಿಕೊಂಡು. ಆಮೇಲೆ ಆ್ಯಸ್ ಐ ಟೋಲ್ಡ್ ಇನ್ ಮೈ ಇಂಟ್ರೊಡಕ್ಷನ್ ವ್ಲಾಗ್, ನನಗೆ ವರ್ಕ್ ಫ್ರಮ್ ಹೋಮೇ ಹುಡುಕ್ತಿದ್ದೆ ಅಂತ. ಸೊ MCOM ಫೀಲ್ಡಲ್ಲಿ ನನಗೆ ಸ್ಯಾಲ್ರಿ ಕಮ್ಮಿ ಬರುತ್ತೆ ಅಂತ ನಾನು MCOM ಫೀಲ್ಡಿಗೆ ಹೋಗಿಲ್ಲ. ಡೇ ಶಿಫ್ಟ್ ಜಾಬ್ಗೆ ಸೆಲೆಕ್ಟ್ ಮಾಡಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಸ್ವಲ್ಪ ಅಂದರೆ ಇವಾಗ ಮಾಡ್ತಾ ಇರೋದಕ್ಕಿಂತ ಕಮ್ಮಿ ಬರುತ್ತೆ. ನಾನು ಇವಾಗ ಫ್ರೆಷರಾಗಿ MCOM ಫೀಲ್ಡಲ್ಲಿ ಸೇರಿಕೊಂಡ್ರೆ. ಸೊ ಅದಕ್ಕೆ ಮೆಡಿಕಲ್ ಬಿಲ್ಲಿಂಗ್ ಫೀಲ್ಡ್ಗೆ ಹೋಗಿ ನೈಟ್ ಶಿಫ್ಟೇ ಮಾಡ್ತಾಯಿದ್ದೀನಿ ಅಗೈನ್. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಸೊ ಫಸ್ಟ್ ಡೇ ಇಂಡಕ್ಷನ್ ಮುಗಿಸ್ಕೊಂಡು ಲ್ಯಾಪ್ಟಾಪು ಎಲ್ಲ ಸ್ವಲ್ಪ ಅಸೆಟ್ಸ್ ಎಲ್ಲ ಕೊಟ್ಟರು. ಲ್ಯಾಪ್ಟಾಪು, ಬ್ಯಾಗು ಆ್ಯಂಡ್ ಚಾರ್ಜರ್ ಎಲ್ಲ ಕೊಟ್ಟರು. ಸೊ ಅದೆಲ್ಲ ಇಸ್ಕೊಂಡು ನಾನು ಬಂದೆ. ಆ್ಯಂಡ್ ಅದಾದಮೇಲೆ ನನಗೆ ಅವರು ಎಲ್ಲ ಡಾಕ್ಯುಮೆಂಟೇಷನ್ ಪರ್ಪಸಸ್ ಎಲ್ಲ ಮುಗಿಸಿದ್ರು. ಆ್ಯಂಡ್ ಇಂಡಕ್ಷನಲ್ಲಿ ಹೇಳ್ತಾರಲ್ಲ, ಸೊ ಇನ್ಶೂರೆನ್ಸು, ಆಮೇಲೆ ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಿಸೋದು, ಸೊ ಸ್ವಲ್ಪ ವೆರಿಫಿಕೇಷನ್ಸು, ಡಾಕ್ಯುಮೆಂಟ್ ವೆರಿಫಿಕೇಷನ್ಸು ಆ್ಯಂಡ್ ಏನು ಪರ್ಸ್ನಲ್ ಡೀಟೇಲ್ಸ್ ಬೇಕು, ಆಮೇಲೆ ಅವ್ರದ್ದೇನೇನು ಫಾರ್ಮ್ಯಾಲಿಟೀಸ್ ಇದೆ ಅದೆಲ್ಲ ಮುಗಿಸ್ಕೊಂಡ್ರು. ಅದೆಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಯಿತು.
ಲಿಟ್ರಲಿ ಮನೆಗೆ ಹೋಗೋಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ನನಗೆ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದಕ್ಕೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಫೋನ್ ಚಾರ್ಜಿಂಗ್ ಬೇರೆ ಫುಲ್ ಕಡಿಮೆ ಆಗಿಬಿಟ್ಟಿತ್ತು. ನಮ್ಮ ಮಮ್ಮಿಗೆ ಫೋನ್ ಮಾಡಿ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳೋಕ್ಕೂ ಕೂಡ ಆಗಲಿಲ್ಲ. ಎಲ್ಲರೂ ಭಯ ಪಡ್ಕೊಂಡಿದ್ರು, ಎಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ ಅಂತ. ಲಿಟ್ರಲಿ ನೈಟ್ ಆಗೋಗಿತ್ತು. ಇದೆಲ್ಲ ಫಾರ್ಮಾಲಿಟೀಸ್ ಮುಗಿಸೋ ಅಷ್ಟರಲ್ಲಿ ಮ್ಯಾನೇಜರ್ನ, ನಮ್ಮ ಪರ್ಸ್ನಲ್ ಟಿ ಎಲ್ ಮ್ಯಾನೇಜರ್ ಎಲ್ಲ ಇದ್ದಾರಲ್ಲ, ಅವ್ರನ್ನ ಬೇರೆ ಮೀಟ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿ ಏನೇನು ಲೈಕ್ ಎಷ್ಟು ಗಂಟೆಗೆ ಲಾಗಿನ್ನು, ಏನೇನು ಫಾರ್ಮಾಲಿಟೀಸ್ ಇದೆ, ಏನೇನು ಪ್ರೊಸೀಜರ್ಸ್ ಇದೆ ಫರ್ದರ್, ಅದೆಲ್ಲ ತಿಳ್ಕೊಂಡು ಬರೋ ಅಷ್ಟರಲ್ಲಿ ಲಿಟ್ರಲಿ 10:30 ಆಗೋಗಿತ್ತು. ನಾನು ಬಸ್ಸಲ್ಲಿ ಅಲ್ಲಿವರೆಗೂ ಬಂದು ಆಮೇಲೆ ನಮ್ಮ ಡ್ಯಾಡಿ ನನ್ನ ಪಿಕ್ ಮಾಡಿದ್ರು. ಸೊ ಆಮೇಲೆ ಗೇಮ್ಸ್ ಎಲ್ಲ ಆಡಿದೆ. ಅದಾದಮೇಲೆ ಸೈಕಲ್ ಗ್ಯಾಪಲ್ಲಿ ನನಗೆ ಇದಕ್ಕೆ ಬ್ರೇಕ್ ಕೊಟ್ಟರು. ಅಲ್ಲಂತೂ ಫುಲ್ ಮಾನ್ಯತಾ ಟೆಕ್ ಪಾರ್ಕ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲೂ ಏನೂ ಇಲ್ಲ. ಸಾಕಾಯಿತು ನನಗೆ. ಲೈಕ್ ಊಟನೂ ತಿಂದಿರಲಿಲ್ಲ ನಾನು ಕಂಪ್ಲೀಟ್ಲಿ. ಬರೀ ಒಂದು ಜ್ಯೂಸ್ ಕುಡ್ಕೊಂಡು 2 to 3 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿದ್ದು ಬಸ್ ಸ್ಟ್ಯಾಂಡ್ಗೆ. ಹೆವಿ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು. ಸೊ ಚೆನ್ನಾಗಿತ್ತು, ಬಟ್ ಅಟ್ಮಾಸ್ಫಿಯರ್, ಆಫೀಸ್ ಎನ್ವಿರಾನ್ಮೆಂಟ್ ಎಲ್ಲ ಸಖತ್ತಾಗಿತ್ತು. ತುಂಬ ಇಷ್ಟ ಆಯಿತು. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದ್ದರಿಂದ ನನಗೇನು ಅನಿಸ್ಲಿಲ್ಲ. ಒನ್ ಡೇ ತಾನೇ ಹೋಗ್ಬಿಟ್ಟು ಬರೋಣ ಅನ್ನೋ ಥರ ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ತುಂಬ ಕಷ್ಟ ಆಯಿತು ಫಸ್ಟ್ ಡೇ ನನಗೆ. ನಾನು ಒಬ್ಬಳೇ ಹೋಗಿ ಬರೋಷ್ಟರಲ್ಲಿ, ಯಾಕಂದರೆ 3 to 4 ಕಿಲೋಮೀಟರ್ಸ್ ನಡಿಬೇಕಿತ್ತು ಬಸ್ ಸ್ಟ್ಯಾಂಡ್ಗೆ ಮತ್ತು ಆಫೀಸ್ಗೆ. ಅಲ್ಲಿ ತುಂಬ ಲೈಕ್ ಎ ಬ್ಲಾಕ್, ಬಿ ಬ್ಲಾಕ್, ಎಲ್ ಬ್ಲಾಕ್, ಎನ್ ಬ್ಲಾಕ್ ಅಂತೆಲ್ಲ ಇದೆ. ಸೊ ಅದೆಲ್ಲ ಮುಗಿಸೋ ಅಷ್ಟರಲ್ಲಿ ಸಾಕಾಯಿತು ನನಗೆ. ಆಮೇಲೆ ಮತ್ತೆ ಟೀ ಬ್ರೇಕ್ ಕೊಟ್ಟರು. ಟೀ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಸೈಲೆಂಟಾಗಿ ಹಂಗೆ ಕೂರಿಸ್ಬಿಟ್ಟಿದ್ರು. ಮತ್ತು ಗೇಮ್ಸ್ ಎಲ್ಲ ಆಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಾನು ಆಫೀಸ್ ಒಳಗೆ ಇರೋದ್ರಿಂದ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಫೋನ್ ಅಲೋ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.